ಮಿಂಚಿಂಗ್ ಮೀನಾಕ್ಷಿ ಲೈಟ್ ಆಗ್ತದೆ. ಹಗ್ಗ ಎಲ್ಲ ಸುತ್ತಿದಾಯಿತು. ತಾರಪಲ್ಲಿ ಒಂದು ಸೈಡ್ ಎತ್ತಿದ್ದೀನಿ, ಇನ್ನೊಂದು ಸೈಡ್ ಎಳೆದ್ಬಿಟ್ಟು ಮಡ್ಚ್ಬಿಟ್ಟು. ಚಳಿ ಬಿಸಿಲಿದ್ರೆ ಏನೋ ಕಾಣಲ್ಲ, ಅದು ಫ್ರೀಯಾಗಿ ಬಂದ್ಬಿಡ್ತದೆ ಈ ತಾರಪಲ್ಲಿ. ಒಂಥರ ಶೃಂಗೇರಿಗೆ ಬಂದಿದ್ದು ಕ್ಯಾನ್ಸಲ್ ಕಾರಣ ಏನಪ್ಪ ಅಂದರೆ ಪಾರ್ಟಿ ಶೃಂಗೇರಿ ಅಂತೇಳಿ ಇಲ್ಲಿ ಕರೆಸ್ಬಿಟ್ಟು ಇಲ್ಲಿ ಬಂದು 6:30ಗೆ ಬಂದು ಗಾಡಿ ಲೋಡಿ ಬಂದಿದ್ದಾರೆ. ನೋಡಿ ಇದೇ ಕಲ್ಲು ಲೋಡ್ ಆಗೋದು ನಮ್ಮ ಗಾಡಿಗೆ, ತಾಂಡೂರು ಕಲ್ಲು. ಚೌದಲೈನ ಈಗ 15 ಇಲ್ಲಿಂದ ವರ್ಲ್ಡನ ಲೋಡು ಕ್ಯಾಲಿಕೇಟ್ಗೆ ಇಲ್ಲಿಂದ 980 ಕಿಲೋಮೀಟ್ರ್ ಆಗುತ್ತೆ. ಟೋಟಲ್ 1000 ಕಿಲೋಮೀಟ್ರ್. ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಆಂಧ್ರ ಶಾದ್ನಗರದಲ್ಲಿದ್ದೀನಿ. ಲಾಸ್ಟ್ ವಿಡಿಯೋ ಇಲ್ಲೇ ಎಂಡ್ ಮಾಡಿದ್ದೆ, ಇವಾಗ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಹೈಟ್ ಇರೋದಕ್ಕೆ ಅದಕ್ಕೂ ಗಾಡಿ ಆ ಕಡೆ ಈ ಕಡೆ ತಳ್ಳೆ ಅಲ್ಲಾಡಿಸ್ತೈತೆ. ಅನ್ಲೋಡಿಂಗ್ ಪಾಯಿಂಟು. ಕಂಪ್ನಿ ಮಾಡಿಕೊಂಡವನೇ ಒಂದು ಒಳ್ಳೆ ರೋಡ್ ಮಾಡಿಕೊಂಡಿಲ್ಲ. ಈಗಾಗಲೇ ಅರ್ಧ 1 ಕಿಲೋಮೀಟ್ರಿಂದ ಹಿಂಗೆ ಬರ್ತಾ ಇದ್ದೀನಿ. ಇನ್ನು 1 ಕಿಲೋಮೀಟ್ರ್ ಹೋಗ್ಬೇಕು. ರೋಡಿಂದನೇ ಕರೆಕ್ಟಾಗಿ ಇಲ್ಲಿ ಲೆಫ್ಟ್ ಮಾಡ್ತಾ ಸೆಕೆಂಡ್ ಲೆಫ್ಟ್ ಅಂತ ಹೇಳ್ದ. ಇಲ್ಲೆಲ್ಲ ಸೆಕೆಂಡ್ ಲೆಫ್ಟ್ ಅಂತ ಕಂಟೈನರ್ ಕ್ಯಾಂಟೀನ್ ಕಾಣುತ್ತೆ, ಅದು ಲೆಫ್ಟ್ ಅಂತ. ಇದೇ ಕಂಟೈನರ್ ಕ್ಯಾಂಟೀನ್. ಅಲ್ಲಿ ಕಾಣ್ತೈತೆ ಸೆಕೆಂಡ್ ಲೆಫ್ಟ್ ಅಂತ. ಎಲ್ಲಿದಪ್ಪ ಸೆಕೆಂಡ್ ಲೆಫ್ಟು? ಬೇಗ ಬಾ. ಸಾಕಾವಡೆ. ಫ್ಯಾಕ್ಟ್ರಿ ಮಾತ್ರ ಕಾಣ್ತಾ ಇದೆ ಲೆಫ್ಟ್ ಸೈಡಾಗ ಲೈಟ್ ಪೈಟೆಲ್ಲ ಹಾಕೊಂಡು. ಮಿಂಚಿಂಗ್ ಮೀನಾಕ್ಷಿ ಆಗ್ಬಿಟ್ಟಿದೆ ಫ್ಯಾಕ್ಟ್ರಿ. ನಮಗೆ ರೋಡ್ ಮಾತ್ರ ಸಿಗ್ತಾ ಇಲ್ಲ. ಸೆಕೆಂಡ್ ಲೆಫ್ಟ್ 140 ಮೀಟರ್ ಹೋಗಿ ಲೆಫ್ಟ್ ಮಾಡ್ಕೊಂಬಿಟ್ರೆ ಇದು ಫ್ಯಾಕ್ಟ್ರಿಗೆ ಹೋಗುತ್ತೆ. ಇಂಡಸ್ಟ್ರಿಯಲ್ ಏರಿಯಾ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೋಡಿ ಇಲ್ಲಿ ಲೆಫ್ಟ್ ಹೋಗಬೇಕು, ಗಾಡಿಗಳು ಓಡಾಡಿರೋದು ಕ್ಲಿಯರಾಗಿ ಕಾಣತೈತೆ. ಸ್ವಲ್ಪ ನಿಧಾನವೇ ಪ್ರಧಾನ. ಈ ಕಂಟೈನರ್ ಕ್ಯಾಂಟೀನ್ ಎಲ್ಲ ಇಲ್ಲೇ ಐತೆ. ಅಲ್ಲಿ ಕಾಣ್ತೈತಲ್ಲ ಅದೇ ಫ್ಯಾಕ್ಟ್ರಿ. ಲೈಟ್ ಕಾಣ್ಬರ್ತೈತೆ ನೋಡಿ, ಮಿಂಚಿಂಗ್ ಮೀನಾಕ್ಷಿ ಲೈಟ್. ಫೈನಲ್ ಆಗಿ 2:20ಕ್ಕೆ ಬಂದು ಸೇರ್ಕೊಂಡ್ಬಿಟ್ಟುವಪ್ಪ ಅಂದಿವ್ರಿ. ಇವ್ ನೋಡ್ರಿ ಅರ್ಜೆಂಟ್ ಮಾಡ್ತಾವನೆ. ಇವಾಗಲೇ ತಾರ್ಪಲ್ ಬಿಚ್ಚು ಅಂತಾನೋ ಇಲ್ಲ ಬೆಳಗ್ಗೆ ಬಿಚ್ಚು ಅಂತಾನೋ ಗೊತ್ತಿಲ್ಲ. ಇವಾಗಲೇ ಬಿಚ್ಚು ಅಂದರೆ ಬಿಚ್ಚಿ ಸಾಕಾಗ್ಬಿಡ್ತವೆ. ಅವ್ರ ಕಡೆಯವ್ರು ಯಾರು ಬಿಚ್ಚೋರು ಇದ್ರೆ ಬಿಚ್ಚಿ ಹಾಕ್ಸ್ಬಿಡ್ಬೇಕು. ಆಮೇಲೆ ಇನ್ನೊಂದು ಅವ್ರ ಕಡೆಯಲ್ಲಿ ಬಿಚ್ಚೋಣ ಅಂದರೆ ತಾರ್ಪಲ್ಲು ಅವರು ಸಿಕ್ಕಾಪಟ್ಟೆ ದಪ್ಪ ಮಾಡಿ ಹೆಂಗೆ ಬೇಕಾದ್ರೆ ಹಂಗೆ ಮಡ್ಚಿಬಿಡ್ತಾರೆ. ಅವು 3-4 ತಾರ್ಪಲ್ ಇರೋದ್ರಿಂದ, ಯಾಕಂದರೆ ಸ್ಪಾಂಜಿಗೊಂದು, ಕೋಕಿಗೊಂದು, ಆಮೇಲೆ ಈ ಹೈಟ್ ಲೋಡು ಸಕ್ಕರೆಗೆಲ್ಲ ಒಂದು, ಮತ್ತು ಸಕ್ಕರೆ ಕೆಳಗಡೆ ಹಾಕೋದೊಂದು, 4 ತಾರ್ಪಲ್. 4 ತಾರ್ಪಲ್ ಕ್ಲೀನಾಗಿ ಅದ್ರೊಳಗೆ ಇರಬೇಕು. ಕ್ಲೀನಾಗಿ ಮಡ್ಚಿದ್ರೆ ಗೊತ್ತಾಗ್ಬಿಡ್ದು, ಆ ಥರ ಇರಬೇಕು. ಅವ್ರ ಕೈಲಿ ಕೊಟ್ಟರೆ ಅವ್ರು ಹೆಂಗೆ ಬೇಕಾದ್ರೆ ಮಡ್ಚಿ ಹಾಕ್ಬಿಡ್ತಾರೆ. ಹಂಗಾಗಿ ನಾನು ಅವ್ರ ಕೈಲಿ ಮಡ್ಚಕ್ಕೆ ಕೊಡೋಲ್ಲ. ಕಂಟೈನರ್ ಗಾಡಿಗಳೆಲ್ಲ ನಿಂತೈತಂದ. ಇಲ್ಲೇ ನಿಂತೈತೆ ಕಂಟೈನರ್ ಗಾಡಿಗಳು. ಲೆಫ್ಟಲ್ಲಿ ನಿಂತೈತೆ, ರೈಟ್ ಸೈಡಲ್ಲಿ ಇರೋದೇ ಫ್ಯಾಕ್ಟ್ರಿ. ಓ ಈ
ಇಲ್ಲೇ 3-4 ಗಾಡಿಗಳು ಬೇಜಾನ್ ಗಾಡಿ ನಿಂತವೆ. ನಮ್ಗೆ ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾವನೆ? ಇಲ್ಲಿ ಅಣ್ತಮ್ಮ ಒಳಗಡೆನ 5-6 ಗಾಡಿ ನಿಂತವಪ್ಪು. ಇರಲಿ ನೋಡೋಣ ಏನಾಗುತ್ತೆ ಅನ್ನೋದು. ಫಸ್ಟ್ ಇಲ್ಲಿ ನಿಲ್ಲಿಸಿ ಎಂಟ್ರಿ ಮಾಡಿಸೋಣ. ಎಲ್ಲ ಮಲಿಕೊಂಡು ನಿದ್ದೆ ಹೊಡೆದ್ಬಿಟ್ಟಾರಲ್ಲಪ್ಪ. ಈಗ ಪಾರ್ಕಿಂಗ್ ಮಾಡೋನೆ ಯಾವ ಥರ ಮಾಡೋನಂದರೆ ಮೆಚ್ಕೋಬೇಕು ಪಾರ್ಕಿಂಗ. ಆ ಗಾಡಿ ಕಟ್ಟಾಕಲ್ಲ ಏನಿಲ್ಲ, ಆದರೂ ಕಂಟೈನರ್ ಗಾಡಿಗಳು ಹೆಂಗೆ ಕಟ್ ಮಾಡೋರು ಅನ್ನೋದೇ ಗೊತ್ತಾಗ್ತಿಲ್ಲ. ಮುಂದಕ್ಕೆ ಹೋಗಿ ರಿವರ್ಸ್ ಹೊಡಿಬೇಕನೋ. ಈ ಕಂಟೈನರ್ಲ್ಲ ಕಟ್ಟೋದಲ್ಲ, ಮುಂದಕ್ಕೆ ಹೋಗಿ ರಿವರ್ಸ್ ಹೊಡಿಬೇಕು. ಸೀದಾ ಹೋಯ್ತೀನಿ ಅಂದರೆ ಅಲ್ಲಿ ಇಷ್ಟೇ ಎಷ್ಟು ಜಾಗ ಐತೆ ನೋಡಿ. ಎಲ್ಲಿ ಕಟ್ಟಾಗುತ್ತೆ, ಚರಂಡಿ ಬೇರೆ ಐತೆ, ಆ ಕಡೆ ಚರಂಡಿ ಈ ಕಡೆ ಚರಂಡಿ. ಫಸ್ಟ್ ಎಂಟ್ರಿ ಮಾಡ್ಸಂತೇಳ್ರಿ ಇದೇ ಕಂಪ್ನಿ. ಸ್ನೇಹಿತರೆ, ಪಾಲ್ಟಿ ಎಂಥ ಚಳ್ಳೆ ಅಂತ ತಿನ್ನಿಸ್ತಾ ಅಂದರೆ ಹಂಗೆ ಹೊಡ್ಕೊಬಂದೆ. ಅಲ್ಲಿಂದ ಇಲ್ಲಿ ರಾಯಚೂರಿಂದ ಬಾರ್ಡ್ರಿಂದ ಹುಚ್ಚಿನ ಹೊಡೆದಂಗೆ ಹೊಡ್ಕೊಬಂದರೆ ನೋಡಿ ಅದೇ ಕಂಪ್ನಿ ಗೇಟು. ಇವಾಗ ಏನು ಹೇಳ್ತಾನೆ, ಆರಾಮಾಗಿ ಇಲ್ಲೇ ಪಾರ್ಕಿಂಗಲ್ಲಿ ಹಾಕೊಂಡು ಮಲಿಕಳಿ 4 ಗಂಟೆ ಮೇಲೆ ಕರ್ಕೊತೀನಿ ಅಂತ ಕತೆ ಹೇಳ್ತಾನೆ. ನೋಡೋಣ 4 ಗಂಟೆಗೆ ಕರ್ಕೊಂತಾನ ಇಲ್ಲ ಇಲ್ಲೇ ಮಲಗಿಸ್ತಾನ. ಒಳಗಡೆ 5-6 ಗಾಡಿ ಇದ್ದಾವೆ. ಇಲ್ಲೂ ಗಾಡಿಗಳು ಒಳಗಡೆನೇ ಬಿಡಿಸ್ಕೊಂಡಿಲ್ಲ, ಗಾಡಿನ ಒಳಗಡೆನೇ ಬಿಡಿಸ್ಕೊಂಡಿಲ್ಲ. ಏನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ 4 ಗಂಟೆಗೆ ಎಬ್ಬಿಸ್ತೀನಿ ಅಂತ ಹೇಳೋನೆ. ನಾವು ಮಲಿಕೊಂಡು ಕಣ್ಣು ತುಂಬ ನಿದ್ದೆ ಮಾಡೋಣ. ನಾವು ಎಬ್ಬಿಸ್ತಾನೋ ಬಿಡ್ತಾನೋ ನೆಕ್ಸ್ಟು ನಾವು ನಿದ್ದೆ ಮಾಡೋಣ. ಅಕಸ್ಮಾತ್ ಎಬ್ಬಿಸ್ತೆ ಹೋದಾಗ ಬೆಳಗ್ಗೆ ಅವನಿಗೆ ತಗೋತೀನಿ ಕ್ಲಾಸು. ಕನ್ನಡದವನು ಬೇರಲ್ಲ, ತಗೋತೀನಿ ಕ್ಲಾಸು. ಅಷ್ಟೊಂದು ಅರ್ಜೆಂಟ್ ಮಾಡ್ಕೊಂಡು ದಬಾಯಿಸ್ಕೊಂಬರೋದು ಏನಿತ್ತು, ಆರಾಮಾಗಿ ಬರ್ತಿದ್ದೆ ನಾನು. ಸರಿ ಮಲಿಕೊಳ್ಳೋಣ. ಎಲ್ಲರಿಗೂ ಗುಡ್ ನೈಟ್, ಬೆಳಗ್ಗೆ ಸಿಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಗೊತ್ತಿರಾಗೆ ಲಾಸ್ಟು ಎಷ್ಟು 2-2:30 ಬಂದು ಮಲಿಕೊಂಡು 4 ಗಂಟೆಗೆ ಒಂದ್ಸಲ ಎಬ್ಬಿಸಿ ಗಾಡಿ ಒಳಗೆ ಬಿಟ್ಟರು. ತಿರ್ಗಾ 6 ಕಾಲಿಗೆ ಎಬ್ಬಿಸಿ ತಾರ್ಪಲ್ ಬಿಚ್ಚೆ ಕೇಳವ್ರೆ ನೋಡಿ. ತಾರ್ಪಲು ಸಿಂಗಲ್ ಮಾಡಿರೋದಕ್ಕೂ ಅದಕ್ಕೂ ಏನು ಐಟು ನೋಡಿ. ಆ ಗಾಡಿ ಐಟ್ ನೋಡಿ, ನಮ್ಮ ಗಾಡಿ ಐಟ್ ನೋಡಿ. ಅದು 12 ವೀಲು. ಅದು ಐಟ್ ಎಷ್ಟಿದೆ ನೋಡಿ, ನಮ್ದು ಐಟ್ ಎಷ್ಟಿದೆ ಅಂತ. ಅರ್ಧ ತಾರ್ಪಲ್ ಬಿಚ್ಚಕ್ಕೆ ಸುಸ್ತು, ಉಸಿರಾಡೋಕ್ಕಾಗ್ತಾಯಿಲ್ಲ, ಅಷ್ಟು ಸಮಸ್ಯೆ. ಮೇಲೆ ಶೀಟ್ ಬೇರೆ ಐತೆ. ಇಕ್ಕಟ್ಟೇನಿಲ್ಲ, ಸಿಂಗಲ್. ಆಮೇಲೆ ಚಳಿ ಎಲ್ಲ ಸಿಕ್ಕಾಬಡಿ ಚಳಿ, ಇಬ್ನಿ ಚಳಿ ಅಷ್ಟು ಗಾಡಿ ಇದೆ. ಆದರೂ ನಮ್ಮ ಗಾಡಿ ಬಿಡಿಸ್ಕೊಂಡವ್ರೆ. ನಮ್ದು ಅರ್ಜೆಂಟ್ ಐತೆ ಅಂತೇಳಿ ನೋಡಲಿ. 1 2 3 4 5 ಗಾಡಿ ಇದೆ. ಆ ಕಡೆ ಆಚೆ ಕಂಟೈನರ್ಗಳವೆ. ನಮ್ಮ ಗಾಡಿ ಬಿಡಿಸ್ಕೊಂಡಿದ್ದಾರೆ. ಇವಾಗ ಇನ್ನೊಂದು ಗಾಡಿ ಯಾವುದೋ ಬರ್ತೈತೆ ನೋಡಲಿ, ಆಂಧ್ರ ಗಾಡಿ ಕಾಣ್ತಿದ್ಯಾ ನೋಡಿ. ಇವಾಗ ಕಾಣುತ್ತೆ ನೋಡಿ, ಅಲ್ಲಿ ಬಂತು ನೋಡಿ. ಎಷ್ಟು ಬರಲಿ ನಮಗೇನು, ನಮ್ಮದು ಬಿಡಿಸ್ಕೊಂಡವ್ರೆ. ತಾರ್ಪಲ್ ಬಿಚ್ಚಿ ಬೇಗ ಖಾಲಿ ಮಾಡಿಕೊಡ್ತಾರೆ. ಖಾಲಿ ಮಾಡ್ಕೊಂಡು ನೋಡೋಣ. ತಾರ್ಪಲ್ ಬಿಚ್ಚಷ್ಟೊತ್ತಿಗೆ ಸಾಕಾಗ್ಬಿಡ್ತೈತಪ್ಪು. ಕೆಲವು ಕಡೆ ಅವರೇ ಇರ್ತಾರೆ ಬಿಚ್ಚೋಕ್ಕೆ. ಏನೋ ಭತ್ತ ಎಲ್ಲ ಹೋದಾಗ ಇಲ್ಲಿ ಯಾರು ಇಲ್ಲ, ನಾವೇ ಬಿಚ್ಚಬೇಕಂತೆ. ಏನು ಮಾಡೋಕ್ಕಾಗಲ್ಲ, ಸುಸ್ತಾಗ್ತದೆ. ಹಗ್ಗ ಎಲ್ಲ ಸುತ್ತಿದ್ದಾಯಿತು. ತಾರ್ಪಲ್ ಒಂದು ಸೈಡ್ ಎತ್ತಿದ್ದೀನಿ, ಇನ್ನೊಂದು ಸೈಡ್ ಎಳೆದ್ಬಿಟ್ಟು ಮಡಚ್ಬಿಟ್ಟು. ಚಳಿ ಬಿಸಿಲಿದ್ರೆ ಏನೋ ಕಾಣಲ್ಲ, ಅದು ಫ್ರೀಯಾಗಿ ಬಂದ್ಬಿಡ್ತದೆ. ಈ ತಾರ್ಪಲ್ ಒಂಥರ ಬಟ್ಟೆ ಬಂದಂಗೆ ಚೆಳ್ಳಕ್ಕೆ ಕಲ್ಲಾದಂಗೆ ಆಗಿರ್ತದೆ. ತಾರ್ಪಲ್ ಎಳೆಯೋಕ್ಕಾಗ್ತಾಯಿಲ್ಲ, ಏನಾಗ್ತಾಯಿಲ್ಲ ಇದು. ಅಲ್ಲಿ ನೋಡಿ, ಅಲ್ಲೊಂದು 2 ತಾರ್ಪಲ್ ಹೆಂಗೆ ಇಟ್ಟಿದ್ದೀನಿ. ಬಿಸಿಲಲ್ಲಿ ಈಸಿಯಾಗಿ ಮಡ್ಚ್ಬಿಡ್ಬೋದು. ಆದರೆ ಈ ಚಳಿ ಟೈಮಲ್ಲಿ, ಬೆಳಗಿನ ಟೈಮಲ್ಲಿ ಮರ್ಚ್ಬೇಕಂದ್ರೆ ಭಾರಿ ಕಷ್ಟ. ಕೈ ಎಲ್ಲ ಉಗ್ರೆಲ್ಲ ಎಳೆದು ಕಿತ್ಕೊಬಂದ್ಬಿಡ್ತವೆ. ಅಷ್ಟು ಸಮಸ್ಯೆ ಮಾಡಿಸ್ತೇವೆ. ಬರ್ರಿ ಫಸ್ಟು ತಾರ್ಪಲ್ ಮಡ್ಚ್ಬಿಡೋಣ. ಆಮೇಲೆ ಅವ್ರು ಸಡನ್ನಾಗಿ ಬಂದು ಅರ್ಜೆಂಟ್ ಮಾಡಿದ್ರೆ ಮತ್ತೆಲ್ಲ ಎಡವಟ್ಟಾಗುತ್ತೆ. ಮಡ್ಚ್ಬಿಟ್ಟು ಇಟ್ಕೊಂಬಿಟ್ರೆ ಅವ್ರು ಬಂದಂಗೆ ಖಾಲಿ ಮಾಡಿಬಿಡ್ಲಿ. ಸ್ನೇಹಿತರೆ, ನಮ್ಮ ಗಾಡಿ ಖಾಲಿ ಮಾಡ್ಕೊಂಡು ಇವಾಗ ತಾಂಡೂರು ಕಡೆ ಹೊರಟಿದ್ದೀನಿ. ಮೊನ್ನೆ ಪರ್ಗಿ ಖಾಲಿ ಮಾಡಿದ್ನಲ್ಲ, ಪರ್ಗಿಯಿಂದ ಮುಂದೆ ತಾಂಡೂರು, ಅಲ್ಲಿಂದ ಶೃಂಗೇರಿಗೆ ಲೋಡು. ಕಡಪ ಕಲ್ಲು ಬರುತ್ತಲ್ಲ ಶೃಂಗೇರಿಗೆ, ಕಳಸ ಶೃಂಗೇರಿ ಅಲ್ಲ, ಶೃಂಗೇರಿಗೆ ಲೋಡು. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಶಾದ್ನಗರ್ ಟೋಲು. ಯಾರು ಹೋಗೋದೇ ಇಲ್ಲ, ಹೋಗೋರ್ಗೂ ಬಿಡಲ್ಲ ಅಂತಾರೆ ಓರಿ. ಹಾಂ ನೋಡಿ, ಶಾದ್ನಗರ್ ಟೋಲಲ್ಲಿದ್ದೀನಿ. ಪಾರ್ಟಿ ಫೋನ್ ಮಾಡ್ತಾವನೆ ನೋಡಿ. ಸ್ನೇಹಿತರೆ, ಇದೆ ಶಾದ್ನಗರ್ ಸಿಟಿ ಅಂತೆ.
ಸಿಗ್ನಲ್ ಲೆಫ್ಟ್ ಹೊಡ್ಕೊಂಡೆ ಇಲ್ಲಿಂದ ಬರ್ಗಿ. ಪರವಾಗಿಲ್ಲಪ್ಪ, ಶಾದ್ನಗರ್ ಸ್ವಲ್ಪ ಚೆನ್ನಾಗೈತೆ ಊರು, ದೊಡ್ಡದಾಗಿ. ನಾಲ್ಕು ಗಂಟೆ ಒಳಗೆ ಹೋದರೆ ಇವತ್ತೇ ಲೋಡ್ ಆಗುತ್ತೆ. ಈಗಾಗಲೇ ಟೈಮು 2 ಗಂಟೆ. 4 ಗಂಟೆ ಮೇಲಾದರೆ ನಾಳೆ ಲೋಡು. ಏನಾಗುತ್ತಾ ನೋಡೋಣ. ರೋಡ್ ಚೆನ್ನಾಗಿದ್ದರೆ ಹೊಡಿಬೋದು, ರೋಡ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. 80 ಕಿಲೋಮೀಟ್ರ್ ಐತಿ ಇಲ್ಲಿಂದ. ಇನ್ನು ಟ್ರೈ ಮಾಡೋಣ. ಎಲ್ಲರ ಟೀ ಕುಡಿಬೇಕು. ಬೆಳಗ್ಗೆಯಿಂದ ಇವತ್ತು ಒಂದು ಟೀ ಕುಡ್ದಿಲ್ಲ. ರಾತ್ರಿ ನಮ್ಮ ಕರ್ನಾಟಕದಲ್ಲಿ ಕುಡ್ದಿದ್ದು, ಎಲ್ಲೇ ಶಕ್ತಿನಗರಲ್ಲಿ ಕುಡ್ದಿದ್ದು ಟೀ. ಇನ್ನೂವರೆಗೂ ಟೀನೇ ಕುಡ್ದಿಲ್ಲ. ಹೋಗು. ಓ ಹೆಣ್ಮಗು ಸಾರಿ ಓ ಆಂಧ್ರ ಹೆಣ್ಮಗು. ಸ್ನೇಹಿತರೆ, ಲೋಡು ಬಂದಿದ್ದು ಕ್ಯಾನ್ಸಲ್ ಆಗೋಯ್ತು. ಶೃಂಗೇರಿಗೆ ಬಂದಿದ್ದು ಕ್ಯಾನ್ಸಲ್. ಕಾರಣ ಏನಪ್ಪ ಅಂದರೆ, ಪಾರ್ಟಿ ಶೃಂಗೇರಿ ಅಂತೇಳಿ ಇಲ್ಲಿ ಕರೆಸ್ಬಿಟ್ಟು ಇಲ್ಲಿ ಬಂದಮೇಲೆ ಹೇಳ್ತಾನೆ ಬಾಳೆಹೊನ್ನೂರು ಹೋಗ್ಬೇಕು. ಬಾಳೆಹೊನ್ನೂರಿಂದ ಒಳಗಡೆ ಸೋಮೇಶ್ವರ ಅಂತ ಒಂದು ಊರೈತೆ, ಅಲ್ಲಿಗೆ ಹೋಗ್ಬೇಕು ಅಂದ. ಜೈಪುರ ಪಕ್ಕದಲ್ಲಿ. ಅಲ್ಲಿ ನಮ್ಮ 14 ವೀಲು ಹೋಗಲ್ಲ, ಸೈಟ್ಗಂತೆ. ನಮ್ಮ 14 ವೀಲು ಹೋಗಲ್ಲ. ತುಂಬ ಮಾತುಕತೆಗಳು, ಚರ್ಚೆಗಳಾಗಿ ಎಲ್ಲ ಏನಾಗಿ ಫೈನಲ್ಲಾಗಿ ಲೋಡು ಕ್ಯಾನ್ಸಲ್ ಆಯಿತು. ಬಂದೇ ಇಲ್ಲೇ ರಿಲಯನ್ಸ್ ಬಂಕ್ ಹತ್ರ ನಿಲ್ಸ್ಕೊಂಡಿದ್ದೆ. ಇವಾಗ ಲೋಡ್ ಹೇಳಿದ್ದಾರೆ ಕ್ಯಾಲಿಕೇಟ್ಗೆ. ಈಗ ಟೈಮ್ ಎಷ್ಟು ಗೊತ್ತಾ? 9 ಗಂಟೆ. ನೋಡಿ ಮಾಡ್ತಾವ್ರೆ ಅಂತ ನೋಡಿದ್ರಾ? 9 ಗಂಟೆಗೆ ಸರ್ವಿಸ್ ಮಾಡ್ತಾವ್ರೆ. ನಮ್ಮ ಬೆಂಗಳೂರಲ್ಲಿ 6:30 7 ಗಂಟೆ ಆದರೆ ಸರ್ವಿಸ್ ಸ್ಟೇಷನ್ಗಳಿರಲ್ಲ. 9 ಗಂಟೆ ಆದರೆ ನೋಡೋದು ಸರ್ವಿಸ್ ಮಾಡ್ತಾವ್ರೆ. ಇಲ್ಲೇ ಇರ್ತಾರೆ 24 ಅವರ್ ಅಂತ. ಒಳಗೆ ಮಲಗಿರ್ತಾನೆ. ಎಬ್ಸಿದ ಕೂಡಲೇ ಬಿಡು ಅಂತ ಬಿಟ್ಟು ಸರ್ವಿಸ್ ಮಾಡ್ತಾವ್ರೆ. ಬೆಳಗ್ಗೆ ಮಾಮೂಲಿ ಅದೇ ಕಲ್ಲು ಕ್ಯಾಲಿಕೇಟ್ಗೆ. ಏನು ಮಾಡೋಕ್ಕಾಗಲ್ಲ. ಶೃಂಗೇರಿ ಕ್ಯಾನ್ಸಲ್ ಆಯಿತು. ಕ್ಯಾಲಿಕೇಟ್ ಕಡೆ ಹೋಗೋಣ. ಏನು ಮಾಡೋಕ್ಕಾಗತ್ತೆ. ಬೆಳಗ್ಗೆ ಲೋಡ್, ಇವಾಗ ಲೋಡ್ ಆಗೋಲ್ಲ. ಬೆಳಗ್ಗೆ ಬೇಗನೆ ಹೋಗೋದ್ರಿಂದ ಹಂಗಾಗಿ ಇವಾಗಲೇ ಸರ್ವಿಸ್ ಮಾಡಿಸ್ಕೊಬಿಡೋಣ ಅಂತೇಳಿ ಇವಾಗಲೇ ಸರ್ವಿಸ್ ಮಾಡಿಸ್ಕೊತಾ ಇದ್ವಿ. ಬೆಳಗ್ಗೆ ಸ್ವಲ್ಪ ಬೇಗ ಲೋಡ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಸರ್ವಿಸ್ ಮಾಡಿಸ್ಕೊಂಡು ಆರಾಮಾಗಿ ಹೋಗೋಣ. ನೋಡಿ ಎಷ್ಟು ಕ್ಲೀನಾಗಿ ಹೊಡಿತಾ ಕುಂತಾನೆ. ಪ್ರೆಷರ್ ಜಾಸ್ತಿ ಐತೆ. ಶೃಂಗೇರಿ ಅವನು ಪಾರ್ಟಿ ಲಾಸ್ಟಿಗೆ ಏನೇನೋ ಮಾಡಿ ಅಲ್ಲಿ 10 ವೀಲು ಹೋಗೋದು ಕಷ್ಟ ಐತೆ. ಒಂದೊಂದೇ ಮಾತುಗಳು ಆಡ್ಕೊಂಡು ತಿರ್ಗಿ ಆಮೇಲೆ ಕ್ರಾಸಿಂಗ್ ಮಾಡ್ಕೊತೀನಿ. ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗು, ಅದು ಮಾಡಿ ಇದು ಮಾಡೋಣ. ಎಲ್ಲೆಲ್ಲ ಹೋಗಲ್ಲ. ಶೃಂಗೇರಿ ತಪ್ಪರೆ ಕೊಪ್ಪ ಸಿಟಿ ಒಳಗೆ ನಿಲ್ಲಿಸ್ತೀನಿ, ಅಲ್ಲಿಂದ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಅದಾಗಲ್ಲ ಇದಾಗಲ್ಲ ಅಂತ ಏನೇನೋ ಮಾತುಕತೆ ಆಗಿ ಫೈನಲ್ಲ ಕ್ಯಾನ್ಸಲ್ ಆಗ್ಬಿಡು. ಸುಮ್ಮನೆ ಬಂದಿದ್ದ ಟೈಮ್ ಇಷ್ಟೊತ್ತಿಗೆ ಅದು ಓಕೆ ಆಗಿದ್ರೆ ಲೋಡ್ ಮಾಡ್ಕೊಂಡೆ ಹೆಚ್ಚು ಕಮ್ಮಿ ಬಿಟ್ಟು ಒಂದು 50 ಕಿಲೋಮೀಟ್ರ್ ಹೋಗ್ಬಿಡ್ತಿದೆ. ಅಷ್ಟು ಸ್ಪೀಡಲ್ಲಿದ್ದರು. ಆದರೆ ಲೋಡ್ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ. ನಮ್ಮ ಮಾಮೂಲಿ ಕ್ಯಾಲಿಕೇಟ್ ಲೋಡ್ ಆಯ್ತದಲ್ಲ, ನೋ ಟೆನ್ಷನ್. ಮಾಡಿಸ್ಕೊಂಡು ಇಲ್ಲೇ ರಿಲಯನ್ಸ್ ಬಂಕ್ ಐತೆ. ರಿಲಯನ್ಸ್ ಬಂಕ್ ಕಲಿತಾರೆ. ರಿಲಯನ್ಸ್ ಬಂಕ್ ಅದ್ರ ಹಾಕೊಂಡು ಮಲಿಕೊಳ್ಳೋದು. ಬೆಳಗ್ಗೆ ಎಲ್ಲ ಪಾರ್ಕಿಂಗೆ. ಪಾರ್ಟಿ ಲೊಕೇಶನ್ ಕಳಿಸಿದ್ರೆ ಎಲ್ಲಿಗೆ ಹೋಗೋದಂತೇಳಿ ಹೋಗೋದು. ಬೆಳಗ್ಗೆಗೆ ಅಲ್ಲಿವರೆಗೂ ರೆಸ್ಟ್ ಕೊಡೋಣ. ಬರೀ ಈಗ ಆಯಿತು. ಡೋರ್ ಹಾಕಬೇಕು. ಡೋರ್ ಹಾಕ್ಬಿಡೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಮಾಮೂಲಿ ತಾಂಡೂರಲ್ಲಿದ್ದೀನಿ. ಚಳಿ ಮಾತ್ರ 2 ವರ್ಷ ಆಗಿತ್ತು ನಾನು ಜರ್ಕಿನ್ ಹಾಕೊಂಡು. ಹೋದ ವರ್ಷ ಚಳಿಗೆಲ್ಲ ಜರ್ಕಿನೇ ಹಾಕೊಂಡಿದ್ದಿಲ್ಲ. ಇವತ್ತು ಬಿಡ್ತಾ ಇಲ್ಲ, ಅಷ್ಟು ಚಳಿ ಇಲ್ಲಿ. ಟೈಮು 7 ಗಂಟೆ. ನಮ್ಮ ಅಮ್ಮರು 6:30ಗೆ ಬಂದಿದ್ದಾರೆ. ಯಪ್ಪ, 6:30ಗೆ ಬಂದು ಗಾಡಿ ಲೋಡಿಗೆ ಕರ್ಕೊಬಂದಿದ್ದಾರೆ. ನೋಡಿ, ಇದೇ ಕಲ್ಲು ಲೋಡ್ ಆಗೋದು ನಮ್ಮ ಗಾಡಿಗೆ. ತಾಂಡೂರು ಕಲ್ಲು ಅಂತಾರೆ ಇದನ್ನು. ಎಲ್ಲ ಇದೇನೆ ಈ ತಾಂಡೂರಾಗೆ ಪೂರ್ತಿ ಇದೆ ಕಲ್ಲು ಫ್ಯಾಕ್ಟ್ರಿಗಳೇ. ಎಲ್ಲೋ ಒಂದು 4-5 ಕಡೆ ಲೋಡ್ ಮಾಡಬೇಕಂತೆ. ಬೆಳಗ್ಗೆನೇ ಬಂದು ಶುರು ಮಾಡಿದ್ದಾರೆ ಲೋಡಿಂಗು. ನೋಡೋಣ ಎಷ್ಟೊತ್ತಿಗೆ ಲೋಡ್ ಮಾಡಿಬಿಡ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಗೆ ಈ ಬಿಳೆ ಮೀಸೆ ಬಂದು ವಿಡಿಯೋದಲ್ಲಿ ಒಂಥರ ಕಾಣ್ತೈತೆ. ಏನು ಮಾಡೋಕ್ಕಾಗಲ್ಲ.
ಫುಲ್ಲು ಚಳಿ ಅಂದರೆ ಚಳಿ. ಲೋಡ್ ಮಾಡ್ತಿರೋದು ನಮ್ಮ ಅಮ್ಮ 4 ಜನ. ಎಷ್ಟು ಉದ್ದ ಬರುತ್ತೆ ಅಂತ ಚೆಕ್ ಮಾಡ್ತಾರೆ, ಎಷ್ಟು ಲೈನ್ ಬರುತ್ತೆ ಅಂತ. 1 2 3 4 5 6 7 8 9 10 11 12 ಲೈನ್ ಇರ್ತೈತೆ. ಅಷ್ಟು ಲೈನ್ ಚೆಕ್ ಮಾಡ್ತಾರೆ, ಎಷ್ಟು ಲೈನ್ ಕೊರುತ್ತೆ ಅಂತ. ಅಟ್ಟಿ ಹಾಕಬೇಕಲ್ಲ. 13 14 1 2 3 4 5 6 7 8 9 10 11 12 13 14 14 उधर उतना गैप हो गया ना सामने, और इधर गैप देखो उधर. चौदह लाइन आएगा 15. ಚಳಿ 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 ತಾಳೇನು ಈ ಚಳಿಯ. ಆಹಾ ನೋಡಿ ಅಕ್ ಅಕ್ ಹೆಂಗಿದೆ ಫೋಟೋ. ಸರಿ ಹಿಂಗೆ ಒಂದು ಸೆಲ್ಫಿ ಇದಕ್ಕೆ ತಮ್ಮೇಲೆ ಇದಾಕಕ್ಕೆ. ಸರಿ 2 ವರ್ಷ ಆಗಿದ್ದು ಜರ್ಕಿನ್ ಹಾಕ್ಕೊಂಡು ಬೆಳಗ್ಗೆ ನಮ್ಮ ಮನೆಗೆ ಕೆಲಸ ಮಾಡ್ತಾರೆ. 2 ಕಲ್ಲು ಎತ್ತಿ ಅಂದ್ರೆ ಸರ್ಕಸ್ ಮಾಡ್ತಾರೆ. ನಿನ್ನೆ ರಾತ್ರಿ ಸರ್ವಿಸ್ ಮಾಡಿಸಿದ್ದು ಎಷ್ಟು ಕ್ಲೀನಾಗಿ ಮಾಡೋ ನೋಡಪ್ಪ. ಯಪ್ಪ, ನಮ್ಮ ಗಿಣಿಗೆರೆ ಬಿಟ್ಟರೆ ಅಲ್ಲ ಸರ್ವಿಸ್ ಮಾಡ್ಸೋಕ್ಕೆ. ನೋಡಿ ನೋಡೋಣ ಬರ್ರಿ, ಲೋಡ್ ಆಗಲಿ ಫಸ್ಟ್. ಹಾಯ್ ಸ್ನೇಹಿತರೆ, ನಮ್ಮ ಅರ್ಜುನ ಲೋಡ್ ಆಗಿ ನಿಂತೈತೆ. ಬಿಲ್ ಬಂದಿಲ್ಲ. 4 ಗಂಟೆಗೆ ಲೋಡ್ ಆಯ್ತು. ಇವಾಗ ಟೈಮು 6:30. ಇನ್ನೂವರೆಗೂ ಬಿಲ್ ಕೊಟ್ಟಿಲ್ಲ. ಫೋನ್ ಮಾಡಿದ್ರೆ ತಗೊಂಬರ್ತಾಯಿದ್ದೀನಿ ಅಂತ ಹೇಳ್ತಾವ್ರೆ. ಇನ್ನೂ ಎಷ್ಟೊತ್ತಿಗೆ ತಗೊಂಬರ್ತಾರೆ ಗೊತ್ತಿಲ್ಲ. ಲೋಡ್ ಮಾಡೋದಂತೂ ತುಂಬ ಬೇಜಾರು. ಇವತ್ತು ಇಡೀ ದಿವಸ ತುಂಬ ಬೇಜಾರಾಗ್ಬಿಡ್ತು. ಇಲ್ಲೇ ಈ ತಾಂಡೂರು ಊರೊಳಗೇನೆ 8 ಕಡೆ 9 ಕಡೆ ಲೋಡಿಂಗ್ ಮಾಡಿದ್ದಾರೆ. ಯಾವುದೋ ಗಾಡಿ ಬಂತಲ್ಲಪ್ಪ, 9 ಕಡೆ ಲೋಡ್ ಮಾಡಿದ್ದಾರೆ. 9 ಕಡೆ ಲೋಡ್ ಮಾಡ್ಕೊಂಡು ಬಂದು ನಿಲ್ಸೋಷ್ಟೊತ್ತಿಗೆ 26 ಕಿಲೋಮೀಟ್ರ್ ಓಡೈತೆ ಲೆಕ್ಕ ಮಾಡಿ. ಬೇಜಾರಂದರೆ ಬೇಜಾರಾಗ್ಬಿಡೈತೆ. ಅದಲ್ಲದೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ರೋಡ್ಗಳು ನೋಡ್ರೆ ಹೊಟ್ಟೆಲ್ಲ ಉರಿತವೆ. ಅದ್ರಾಗ ಬೇರೆ ಒಂದು ಟೈರ್ ಬೇರೆ ಕಲ್ಲು ಹೊಡೆದ್ಬಿಡ್ತು. ಕಲ್ಲು ಚೂಪಾಗಿರ್ತವೆ, ಕಲ್ಲು ಬೇರೆ ಹೊಡೆದ್ಬಿಡ್ತು. ಯಾವುದೋ ಗಾಡಿ ತಗೊಬಂದು ಇಲ್ಲೇ ಅಡ್ಡ ಹಾಕ್ತವ್ರೆ. ಅದಕ್ಕೆ ನೋಡ್ತಾ ಇದ್ದೀನಿ ನೋಡ ಅಂದಾಗ. ತಗೊಬಂದು ಅಡ್ಡ ಹಾಕ್ತವ್ರೆ. ಇರಲಿ, ನಮ್ಮ ದಾರಿ ನಮಗೆ ಓಪನ್ ಮಾಡಿಬಿಡ್ತಾರೆ. ನಾವು ಟೆನ್ಷನ್ ತಗೊಳಂಗಿಲ್ಲ. ಕಲ್ಲು ಹೊಡೆದ್ಬಿಡ್ತು. ಫ್ರಂಟು ಟಯರ್ಗೆ ಅರ್ಧ ಬಟನ್ ಐತೆ, ಕಲ್ಲು ಹೊಡೆದ್ಬಿಡ್ತು. ಹೊಟ್ಟೆ ಎಲ್ಲ ಹೊಡೆದೋಗ್ಬಿಡೈತೆ. ಓನರ್ಗೆ ಹೇಳಿದೆ, ಏನು ಮಾಡೋಕ್ಕಾಗಲ್ಲ ಬಿಡು ಅಂದರು. ಆದರೂ ಅವ್ರ ಮನಸ್ಸಲ್ಲಿ ಬೇಜಾರು ಇದ್ದೇ ಇರುತ್ತೆ. ಏನಕ್ಕಂದ್ರೆ ಹೇಳು, ಅರ್ಧ ಬಟನ್ ಟಯರ್ ಹೋಗ್ಬಿಟ್ರೆ ಅದು ಓಡಿದ್ರೆ ಓಡ್ತು. ಪ್ಯಾಚ್ ಹಾಕ್ಸಿದ್ದೀನಿ, ಓಡಿದ್ರೆ ಓಡ್ತು. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಎಷ್ಟು ದಿನ ಓಡ್ತೋ ಅಷ್ಟು ದಿನ ಗ್ಯಾರಂಟಿ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದೇ ಭಾಳ ಅಂದರೆ ಭಾಳ ಬೇಜಾರಾಗ್ಬಿಡ್ತು. ಹಾಗಾಗಿ ಬೆಳಗ್ಗೆಯಿಂದ ನಾನು ಏನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ತುಂಬ ಬೇಜಾರಾಗೋಗ್ಬಿಟ್ಟು, ಯಾರಿಗೆ ಹೇಳ್ತೀಯಪ್ಪ, ನಾವು ಓನರ್ ಏನು ಹೇಳ್ಬಿಡ್ತಾರೆ. ಆದರೂ ನಮ್ಮ ಮನ್ಸಿಗೆ ಕೇಳಬೇಕಲ್ಲಪ್ಪ, ನೋಡ್ಕೊಂಡು ಓಡಿಸೋದಲ್ಲ ಅಂತ ಒಂದು ಮನ್ಸಲ್ಲಿ ಅನ್ಕೊಂತಾರೆ. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಪ್ಲೇಸು ಹಂಗೆ ಇತ್ತು, ಏನು ಮಾಡ್ತೀರಾ. ಬರೀ ಬಿಲ್ ಬರಲಿ. ಇಲ್ಲಿಂದ ವರ್ಲ್ಡನ ಲೋಡು ಕ್ಯಾಲಿಕೇಟ್ಗೆ ಇಲ್ಲಿಂದ 980 ಕಿಲೋಮೀಟ್ರ್ ಆಗುತ್ತೆ. ಟೋಟಲ್ 1000 ಕಿಲೋಮೀಟ್ರ್ ಮಡಿಕೊಳ್ಳಿ. ಇದು ಮ್ಯಾಪ್ ಪ್ರಕಾರ 980 ಅಂದರೆ ಇನ್ನು ಒಳಗೋಗಿ ಬರೋದು ಅವು ಇವೆಲ್ಲ ಸೇರಿ 1000 ಕಿಲೋಮೀಟ್ರ್ ಆಗುತ್ತೆ. 1000 ಕಿಲೋಮೀಟ್ರ್ ಆಗುತ್ತೆ. ಹೆಂಗೆ ಓಡಿಸೋದು ಏನು ಕತೆ ಗೊತ್ತಿಲ್ಲ. ಅದರಲ್ಲಿ ಒಂದು ಟೆನ್ಷನು. ಇವಾಗ ಟೈಮ್ ಎಷ್ಟು ಗೊತ್ತಾ? 6:30. ನಾಳೆ 7:30 ಅಷ್ಟೊತ್ತಿಗೆ ಗುಂಡ್ಲುಪೇಟೆ ಪಾಸ್ ಆಗುತ್ತೆ ನಮ್ಮ ಗಾಡಿ. ನಂಜನಗೂಡು ಗುಂಡ್ಲುಪೇಟೆ ಪಾಸ್ ಆಗುತ್ತೆ. ಸಂಜೆ 24 ಗಂಟೆ ಅಷ್ಟೊತ್ತಿಗೆ ಗುಂಡ್ಲುಪೇಟೆ ಪಾಸ್ ಆಗುತ್ತೆ. ಅದು ಹೆಂಗೆ ಮಾಡೋದು ಏನು ಕತೆ? ಪಾಸ್ ಆಗಲಿಲ್ಲ ಅಂದರೆ ನೈಟ್ ಫಾರೆಸ್ಟಲ್ಲಿ ಬಿಡೋಲ್ಲ. ತಿರ್ಗಾ ಬೆಳಗ್ಗೆದ್ದು
ಸಿಟಿ ಕ್ಯಾಲಿಕೇಟ್ ಆಗಲ್ಲ, ಕೇರಳದಾಗಲ್ಲ, ಹಗ್ಲಲ್ಲಿ ಓಡ್ಸೋಕ್ಕಾಗಲ್ಲ. ಅದೊಂದು ಸಮಸ್ಯೆ. ಇನ್ನು ಏನೊಂದು ಸಮಸ್ಯೆ ಐತೆ ಅನ್ನೋದು ಹೋಯ್ತಾ ಹೇಳ್ತೀನಿ. ನೋಡೋಣ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ಕೊಂಡು ಹೋಗಬೇಕು ಅಷ್ಟೇ. ಇಲ್ಲಾಂದರೆ ಮತ್ತೆ ತಿರ್ಗಾ 3 ದಿವಸ ಟ್ರಿಪ್ ಆಗ್ಬಿಡ್ತೈತೆ. ದೇವ್ರೆ. ಈಗ ಇಲ್ಲಿಂದ ರೂಟು, ಇಲ್ಲಿಂದ ಸೀದಾ ಗಿರ್ಮಿಟ್ಕಲ್ಲು, ರಾಯಚೂರಿಂದ ಆದಾನಿ, ಬಳ್ಳಾರಿ ಒಂದ್ಸಲಿ ಬರೋಣ ಅಂತ. ಅದು ರೋಡ್ ಹೆಂಗೈತೆ ಅಂತ ಗೊತ್ತಿಲ್ಲ. ಇಲ್ಲಾಂದರೆ ರಾಯಚೂರಿಂದ ಡೈರೆಕ್ಟು ಸಿನ್ನೂರು, ಗಂಗಾವತಿ, ಹೊಸಪೇಟೆ ಆಗಿ ಬರೋಣ ಅನ್ನೋದು ಒಂದೊಂದು ದಾರಿ. ಹೆಂಗೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಮುಂದೆ ಹೋಯ್ತಾ ಕನ್ಫರ್ಮ್ ಮಾಡ್ಕೊಂಡು ತಿಳಿಸ್ತೀನಿ. ಸದ್ಯಕ್ಕೆ ಇವಾಗ ಜರ್ನಿ ಸ್ಟಾರ್ಟ್ ಮಾಡೋಣ. ಇನ್ನೂ ಬಿಲ್ ಕೊಟ್ಟಿಲ್ಲ. ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ಗೊತ್ತಿಲ್ಲ. ಕೊಟ್ಟ ಮೇಲೆ ನಮ್ಮದು ಕ್ಯಾಲಿಕಟ್ ಜರ್ನಿ ಸ್ಟಾರ್ಟ್ ಮಾಡೋಣ. ಬರ್ರಿ, ಬಿಲ್ ಬಂದಮೇಲೆ ಸಿಗೋಣ.